ನಮಸ್ಕಾರ. ಇವತ್ತು ನಾವು ಹತ್ತಿಯ ಬಟ್ಟೆಯಲ್ಲಿ ಮನೆಯಲ್ಲೇ ಹೇಗೆ ಮೂಲೆಕಾಚ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಸ್ವಚ್ಛವಾದ ಒಗೆದ ಚೌಕಾಕಾರದ ಹತ್ತಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ. ಈಗ ಈ ಬಟ್ಟೆಯನ್ನು ಮಧ್ಯದಿಂದ ಅರ್ಧಕ್ಕೆ ಮಡಿಚಿ. ಈಗ ಮತ್ತೆ ಚೌಕಾಕಾರವಾಗುವಂತೆ ಮಡಿಚಿ. ಹೀಗೆ ಮಡಿಚಿ. ಚೌಕಾಕಾರದ ತೆರೆದ ಅಂಚುಗಳು ನಿಮ್ಮ ಕಡೆಗೆ ಇರಲಿ. ಈಗ ಮೇಲಿನ ಮಡಿಕೆಗಳ ಅಂಚನ್ನು ಹಿಡಿದು ಹುಷಾರಾಗಿ ಎಡಗಡೆಗೆ ತೆರೆಯಿರಿ. ಈ ರೀತಿ ತ್ರಿಕೋಣಾಕಾರವಾಗಿ ತೆರೆಯಿರಿ. ತ್ರಿಕೋಣಾಕಾರವನ್ನು ಹಿಡಿದು ಹಾಗೆಯೇ ಬಟ್ಟೆಯನ್ನು ತಿರುಗಿಸಿ. ಈಗ ಚೌಕಾಕಾರದ ಭಾಗ ನಿಮ್ಮ ಎಡಗಡೆಗೆ ಇದೆ. ಬಟ್ಟೆಯ ಹೊರಭಾಗವನ್ನು ಚೌಕಾಕಾರದ ಒಳಭಾಗಕ್ಕೆ 3 ಬಾರಿ ಮಡಿಚಿ. ಹೀಗೆ ಇದು ಮೊದಲನೆಯ ಮಡಿಕೆ, ಇದು ಎರಡನೆಯ ಮಡಿಕೆ, ಇದು ಮೂರನೆಯ ಮಡಿಕೆ. ಈಗ ನಿಮ್ಮ ಮಗುವಿನ ನ್ಯಾಪಿ ಸಿದ್ಧವಾಗಿದೆ. ಈಗ ಈ ನ್ಯಾಪಿಯನ್ನು ಮಗುವಿಗೆ ಹಾಕುವುದು ಹೇಗೆಂದು ನೋಡೋಣ. ಈಗ ನನ್ನ ಹತ್ತಿರ ಇಲ್ಲೊಂದು ಗೊಂಬೆ ಇದೆ. ಈ ಗೊಂಬೆಯ ಮೈ ಮೇಲೆ ಬಟ್ಟೆ ಇದೆ. ಆದರೆ ಮಗುವಿಗೆ ನ್ಯಾಪಿಯನ್ನು ಹಾಕಲು ನೀವು ಅದರ ಬಟ್ಟೆಗಳನ್ನು ಕಳಚಬೇಕು. ಬಟ್ಟೆ ಬಿಚ್ಚಿದ್ದು ಆದ ಮೇಲೆ ಈ ರೀತಿ ಕಟ್ಟಿ. ಮಧ್ಯದ ತುದಿಯನ್ನು ಮಗುವಿನ ಕಾಲುಗಳ ನಡುವಿನಿಂದ ಮೇಲ್ಭಾಗಕ್ಕೆ ಎತ್ತಿಕೊಳ್ಳಿ. ನಂತರ ಒಂದು ತುದಿಯನ್ನು ಮೇಲಕ್ಕೆ ಈ ರೀತಿ ಮಡಿಚಿ. ಆಮೇಲೆ ಇನ್ನೊಂದು ತುದಿಯನ್ನು ಹಾಗೆಯೇ ಎತ್ತಿಕೊಳ್ಳಿ. ಈಗ ಮೂಲೆಕಾಚದ 3 ಮೂಲೆಗಳು ನಿಮ್ಮ ಕೈಯಲ್ಲಿವೆ. 3 ತುದಿಗಳನ್ನು ಸೇರಿಸಿ ಒಂದಾಗಿ ಗಂಟು ಹಾಕಬಹುದು. ಮನೆಯಲ್ಲಿ ಮಾಡಿದ ಹತ್ತಿಯ ಬಟ್ಟೆಯ ನ್ಯಾಪಿಯ ಉಪಯೋಗಗಳೇನು ಎಂದು ತಿಳಿದುಕೊಳ್ಳೋಣ. ಸ್ವಚ್ಛವಾದ ಮೃದುವಾದ ಹತ್ತಿಯ ಬಟ್ಟೆಯನ್ನು ಈ ನ್ಯಾಪಿ ಮಾಡಲು ಬಳಸಿರುವುದರಿಂದ ನಿಮ್ಮ ಮಗುವಿನ ಚರ್ಮಕ್ಕೆ ಬಟ್ಟೆಯ ಕಾರಣದಿಂದ ಯಾವುದೇ ಗುಳ್ಳೆಗಳಾಗಲಿ ಅಥವಾ ಕೆಂಪಗಾಗುವುದಾಗಲಿ ಆಗುವುದಿಲ್ಲ. ನೀವು ಬಟ್ಟೆಯ ಮಧ್ಯದ ಭಾಗವನ್ನು 3 ಬಾರಿ ಮಡಿಚಿ ಇದನ್ನು ಮಾಡಿರುವುದರಿಂದ ಇದು ದಪ್ಪವಾಗಿದ್ದು ಮಗು ಉಚ್ಚೆ ಕಕ್ಕಸ್ಸು ಮಾಡಿದಾಗ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತದೆ. ಈ ನ್ಯಾಪಿಯನ್ನು ಒಗೆದು ಮತ್ತೊಮ್ಮೆ ಬಳಸಬಹುದು. ದಯವಿಟ್ಟು ನೆನಪಿಡಿ, ಪ್ರತಿ ಬಾರಿ ನ್ಯಾಪಿ ಬಳಸಿದ ನಂತರ ಅದನ್ನು ಚೆನ್ನಾಗಿ ಬಿಸಿ ನೀರು ಮತ್ತು ಸೋಪಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಬೇಕು. ಈ ಬಟ್ಟೆಯನ್ನು ಬಿಸಿ ನೀರಿನಲ್ಲಿ ಒಗೆದು ಬಿಸಿಲಿನಲ್ಲಿ ಒಣಗಿಸುವುದರಿಂದ ನಿಮ್ಮ ಮಗುವಿಗೆ ಯಾವುದೇ ಸೋಂಕುಗಳು ಆಗುವುದಿಲ್ಲ. ಈಗ ನೀವು ಮನೆಯಲ್ಲೇ ನ್ಯಾಪಿಗಳನ್ನು ಮಾಡಬಹುದು. ಧನ್ಯವಾದಗಳು.